ಹಾಯ್ ಹಲೋ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನ್ಸೂಯ ವ್ಲಾಗ್ ಕನ್ನಡ. ಬನ್ನಿ ಫ್ರೆಂಡ್, ಇವತ್ತು ನಾವು ಗೋಧಿ ನುಚ್ಚು ಉಪಯೋಗ ಮಾಡಿಕೊಂಡು ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಉಪಯೋಗ ಮಾಡಿಕೊಂಡು ಬಿಸಿಬೇಳೆ ಬಾತ್ ಮಾಡೋಣ ನೋಡಿ. ಅರ್ಧ ಕಪ್ಪಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಹಾಗೆ ಗೋಧಿ ನುಚ್ಚು ತೊಗೋತೀನಿ ಒಂದು ಮುಕ್ಕಾಲು ಕಪ್ಪು. ನಾನು ಕಮ್ಮಿ ಕ್ವಾಂಟಿಟಿ ಮಾಡೋದ್ರಿಂದ ಇಷ್ಟು ತೊಗೋತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ನೀವು ಜಾಸ್ತಿ ತೊಗೊಳ್ಳಿ. ಎರಡನ್ನೂ ಈಗ ನೀಟಾಗಿ ತೊಳ್ಕೊಂಬರೋಣ ಬನ್ನಿ. ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಹುರಿದ್ಬೇಕಾದ್ರೆ ಹಾಕ್ಕೋಬೋದು ನೀವು. ನಾನು ಹಾಗೆ ಹಾಕ್ತಾಯಿದ್ದೀನಿ. ಇದು ಬಿಸಿಬೇಳೆ ಭಾತ್ ಆಗಿರೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಇದಕ್ಕೆ ನಾನು ಒಂದು ಸೀಮೆ ಬದನೆಕಾಯಿ, ಸ್ವಲ್ಪ ಒಂದು 10 ಬೀನ್ಸು, ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟು, ಹಾಗೆ ಕಡಲೆಬೀಜ ನನ್ನ ಹತ್ರ ಯಾವುದೂ ಇರಲಿಲ್ಲ. ಬಿಸಿಬೇಳೆ ಭಾತ್ ಹಾಕೋಕ್ಕೆ ಬಟಾಣಿ ಹಸಿದಾಗಲಿ ಒಣಗಿದ್ದಾಗಲಿ ಯಾವುದೂ ಇರಲಿಲ್ಲ. ನಿಮ್ಮ ಹತ್ರ ಒಣಗಿದ್ದಿದ್ರೆ ರಾತ್ರಿ ನೆನೆಸಿ ಬೆಳಗ್ಗೆ ಹಾಕ್ಕೊಳ್ಳಿ, ಇಲ್ಲ ಅವರೆಕಾಳು ಸಿಕ್ಕಿದ್ರೆ ಹಾಕ್ಕೊಳ್ಳಿ, ತೊಗರಿಕಾಳು ಸಿಕ್ಕಿದ್ರೆ ಹಾಕ್ಕೊಳ್ಳಿ. ನನ್ನ ಹತ್ರ ಯಾವುದೂ ಇರಲಿಲ್ಲ. ಆದ ಕಾರಣ ನಾನು ಕಡಲೆಬೀಜ ಹಾಕ್ತಾಯಿದ್ದೀನಿ. ಕಡಲೆಬೀಜನೂ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಹಾಕಿ ಮಾಡ್ತೀನಿ. ಅದಕ್ಕೆ ಹಾಕ್ತಾಯಿದ್ದೀನಿ. ಬನ್ನಿ, ಇವಾಗ ಇದನ್ನೆಲ್ಲ ನೀಟಾಗಿ ತೊಳೆದು ನಾನು ಆಲ್ರೆಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಕುಕ್ಕರ್ಗೆ ಹಾಕ್ಬಿಡೋಣ. ಕುಕ್ಕರ್ಗೆ ಹಾಕಿ ಅದಕ್ಕೆ 1.5 2 ಗ್ಲಾಸ್ ನೀರು ಹಾಕೋಣ. ನೀರು ಹಾಕಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಬಿಡಿ. ಏಕೆಲ್ಲ ತರಕಾರಿಗೆಲ್ಲ ಉಪ್ಪು ಹಿಡಿಬೇಕು. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು 2ರಿಂದ 3 ವಿಜಿಲ್ ತೊಗೊಳ್ಳೋಣ. ಗೋಧಿ ನುಚ್ಚನ್ನು ಬೇಗ ಬೆಂದೋಗ್ಬಿಡುತ್ತೆ. ಹೆಸರುಬೇಳೆ ಹಾಕಿ ಮಾಡಿ ನೋಡಿ, ತುಂಬಾ ರುಚಿಕರವಾಗಿರುತ್ತೆ. ನಾನು 3 ಟೊಮೊಟೊ ತೊಗೊಂಡಿದ್ದೆ. 2 ಟೊಮೊಟೊ ಮಿಕ್ಸಿ ಜಾರ್ಗೆ ಹೆಚ್ಚಾಕಿದ್ದೀನಿ. ಬಿಸಿಬೇಳೆ ಭಾತ್ ಪೌಡ್ರ್ ತೊಗೊಂಡಿದ್ದೀನಿ. 2 ಈರುಳ್ಳಿ, 1 ಟೊಮೊಟೊ ಹೆಚ್ಚಿಲಿ ಇಟ್ಕೊಂಡಿದ್ದೀನಿ. ನೋಡಿ, ಎಲ್ಲ ಬೆಂದಿದೆ ಚೆನ್ನಾಗಿ. ಇವಾಗ ನಮ್ಮ ತರಕಾರಿ ಮತ್ತು ಗೋಧಿ ನುಚ್ಚು ಹೆಸರುಬೇಳೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೆ 2 ಸ್ಪೂನು. ಸಾಸಿವೆ ಚಟಪಟ ಆದಮೇಲೆ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಡಂಬಿ ಹಾಕಿದ ನಂತರ ನೀವು ಅದು ಸ್ವಲ್ಪ ಕೆಂಪಾದ ನಂತರ ನೀವು ಈರುಳ್ಳಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಕೆಂಪಾಗಿದೆ. ಈರುಳ್ಳಿ ಹಾಕ್ಕೊತೀನಿ. ಅರ್ಧ ಈರುಳ್ಳಿ ನಾನು ರುಬ್ಬಕ್ಕೆ ಇಟ್ಕೊತೀನಿ. ಇನ್ನು 1.5 ಈರುಳ್ಳಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಹಾಕಿದ ನಂತರ ನೋಡಿ, ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. 1 ಟೊಮೊಟೊ ಇಟ್ಕೊಂಡಿದ್ದೆ ಹೆಚ್ಚಿ, ಅದನ್ನು ಕೂಡ ಹಾಕಿದ್ದೀನಿ. ಹಾಕಿದ ನಂತರ ಚೆನ್ನಾಗಿ ಅದು ಸ್ವಲ್ಪ ಸಾಫ್ಟಾಗಿ ಬೇಯಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕ್ಕೋಬೋದು. ನಾನು ಇಲ್ಲಿ ಪೇಸ್ಟ್ ಇತ್ತು. ಆದ ನಂತರ ಅದನ್ನೇ ಒಗ್ಗರಣೆಗೆ ಹಾಕ್ತೆ. ನೋಡಿ, 2 ಟೊಮೊಟೊ ಹಾಕಿದ್ದೀನಿ. ಇದಕ್ಕೆ 2 ಟೊಮೊಟೊ ಹಾಕಿದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ. ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೆ ನಾನು, 2 ಈರುಳ್ಳಿ ಹೆಚ್ಚಿರೋದ್ರಲ್ಲಿ. ಅದನ್ನು ರುಬ್ಬಕ್ಕೆ ಹಾಕಿ ಮತ್ತು ನಾವೇನು ಬಿಸಿಬೇಳೆ ಭಾತ್ ಪೌಡ್ರ್ ಇಟ್ಕೊಂಡಿದ್ದೀವಲ್ಲ 2 ಸ್ಪೂನು, ಅದನ್ನು ಹಾಕಿ. ನಿಮಗೆ ಖಾರ ಸಾಕಾಗಲಿಲ್ಲ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನನಗೆ ಸಾಕು. ಈಗ ಮಸಾಲೆ ರುಬ್ಬಿಟ್ಕೊಳ್ಳೋಣ. ನೋಡಿ, ಇದೆಲ್ಲ ಚೆನ್ನಾಗಿ ಆಗಿದೆ. ಇವಾಗ ಸಾಫ್ಟ್ ಆಗಿದೆ ನಮ್ಮ ಟೊಮೊಟೊ ಮತ್ತು ಈರುಳ್ಳಿ. ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ಹಸಿ ಟೊಮೊಟೊ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗಲಿ. ನೋಡಿ, ಎಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೋತಾ ಇದೆ. ಇವಾಗ ಬನ್ನಿ, ಇದಕ್ಕೆ ನಾವು ನೀರು ಸೇರಿಸ್ಬಿಡೋಣ. ಅದೇ ಮಿಕ್ಸಿ ಜಾರ್ ತೊಳೆದು ನಾನು ನೀರನ್ನ ಹಾಕ್ತೀನಿ. ಅದರಲ್ಲಿರೋ ಮಸಾಲೆ ಎಲ್ಲ ಬರುತ್ತೆ ಅಂತ. ನೋಡಿ, ಇವಾಗ ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಆಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ತರಕಾರಿ ಹಾಕೋಣ. ನೋಡಿ ಫ್ರೆಂಡ್, ಚೆನ್ನಾಗಿ ಕುದೀತಾ ಇದೆ. ಇವಾಗ ಕುದೀತಾ ಇರೋದಕ್ಕೆ ನಾವು ಇದನ್ನು ಸೇರಿಸ್ಕೊಳ್ಳೋಣ. ಬೇಯಿಸ್ಕೊಂಡಿರೋದಂಥದ್ದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕುದಿಸಿ ಕೆಳಗಿಳಿಸ್ಕೊಂಡ್ರೆ ನಮ್ಮ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಸೇರಿಸ್ಕೊಳ್ಳಿ. ಇದಕ್ಕೆ ಸೇರಿಸ್ಕೊಂಡ ನಂತರ ನೋಡಿ, ಸ್ವಲ್ಪ ಗಟ್ಟಿ ಇದೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ನೀರು ಹಾಕಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಏಕೆಂದರೆ ಹೆಸರುಬೇಳೆ ಹಾಕಿರೋದ್ರಿಂದ ಆಮೇಲೆ ಗಟ್ಟಿ ಆಗಿಬಿಡುತ್ತೆ ಅಂತ ನಾನು ತೆಳ್ಳಗೆ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್, ಇವಾಗ ಕುದಿಯೋಕ್ಕೆ ಬಿಟ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ರೆಸಿಪಿ ಹೇಗೆ ಬಂತಂತ ಕಮೆಂಟ್ ಮೂಲಕ ಬರೆಯೋದನ್ನ ತಿಳಿಸಿ ಫ್ರೆಂಡ್. ಮಿಸ್ ಮಾಡಬೇಡಿ. ಕಮೆಂಟ್ ಓದೋಕ್ಕೆ ಕಾಯ್ತಾ ಇರ್ತೀನಿ ನಾನು ನಿಮ್ಮ ಕಮೆಂಟ್ನ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಕುದ್ದಿರೋದಕ್ಕೆ ನಾನು ಕೊತ್ತಂಬರಿ ಹಾಕ್ತೀನಿ. ನನ್ನ ಹತ್ರ ಕೊಬ್ಬರಿ ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ನೀವು ಕೊಬ್ಬರಿ ಬೇಕಾದ್ರೆ ಹಾಕ್ಕೋಬೋದು ಇಲ್ಲಿ. ನೋಡಿ, ಚೆನ್ನಾಗಾಗಿದೆ. ಇವಾಗ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ನಾನು ಇಷ್ಟೇ ತೆಳು ಮಾಡ್ಕೊಳ್ಳೋದು ಯಾವಾಗಲೂ ಬಿಸಿಬೇಳೆ ಭಾತ್. ನೀವು ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಳಿ, ನನಗೆ ಹೀಗೆ ಇರಬೇಕು. ಓಕೆ, ಈಗ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಸರ್ವ್ ಆದ ತಕ್ಷಣ ಇದಕ್ಕೆ ನಾನು ಸರ್ವಿಂಗ್ ಆಯಿತು. ಈಗ ಇದಕ್ಕೆ ತುಪ್ಪ ಹಾಕೋಣ.
ಆಹಾ ಮೇಲೆ ತುಪ್ಪ ಹಾಕ್ಕೊಂಡು ನಿಮ್ಮ ಹತ್ರ ಚಿಪ್ಸೋ ಅಥವಾ ಖಾರ ಬೂಂದಿನೋ ಏನಿರುತ್ತೋ ಅದನ್ನು ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ರುಚಿ ಇರುತ್ತೆ. ನನ್ನ ಹತ್ರ ಎರಡೂ ಇರಲಿಲ್ಲ, ಮಿಕ್ಸ್ಚರ್ ಹಾಕ್ತಾಯಿದ್ದೀನಿ. ಓಕೆ ಫ್ರೆಂಡ್, ಬನ್ನಿ ಎಲ್ಲರೂ ಟಿಫನ್ ಮಾಡೋಣ. ನೋಡಿ ಇವಾಗ ಮಿಕ್ಸ್ಚರೆಲ್ಲ ಹಾಕಿ ನಾನು ಟಿಫನ್ನು ತಿನ್ನೋಕ್ಕೆ ರೆಡಿಯಾಗಿದೆ. ಬನ್ನಿ ಫ್ರೆಂಡ್, ನೀವು ಟಿಫನ್ ತಿನ್ನೋಣ. ಓಕೆ ಫ್ರೆಂಡ್, ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ.